ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಬಂಡಿ ಅಂತ. ನಾನಿಲ್ಲಿ ಒಂದು ಕಂಪ್ನಿ ಐತೆ ಕಾಲಿನ್ಸ್ ಏರೋಸ್ಪೇಸ್ ಅಂತ. ಆ ಕಂಪ್ನಿನ ಕೆಲಸ ಮಾಡೋನು. ಇಲ್ಲಿ ನಾನು ನೋಡಿದೆ, ಇಲ್ಲಿ ಚೆಕ್ ಡ್ಯಾಮ್ ಅಂತ ಮಾಡಿದ ಕಲ್ಯಾಣಿ ಅಂತ. ಆ ಕಲ್ಯಾಣಿ ನೋಡಿದ್ರೆ ಬೇರೆ ಯಾವುದಾದ್ರು ನಮ್ಮ ಆಫೀಸರೇ ಮಾಡಿದ್ದು. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿಗೆ ಬರ್ತೀವಿ, ಬಂದು ಇಲ್ಲಿ ಕ್ಲೀನ್ ಮಾಡ್ತೀವಿ. ಪ್ಲಾಸ್ಟಿಕ್ ಇರ್ಬೋದು, ಏನೇ ಇರ್ಬೋದು, ಅನ್ವಾಂಟೆಡ್ ಮೆಟೀರಿಯಲ್ಸ್, ಪರಿಸರಕ್ಕೆ ಹಾನಿ ಆಗುವಂಥ ಪ್ರತಿಯೊಂದು ಮೆಟೀರಿಯಲ್ ನಾವು ತೆಗೆದು ಒಂದು ಕಡೆ ಸ್ಟೋರ್ ಮಾಡ್ತೀವಿ. ಅದನ್ನು BBMP ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿತ್ತು. ಸೊ ಪ್ರತಿ ವರ್ಷ ಬರ್ತೀವಿ. ಆ ಡ್ಯಾಮ್ ನೋಡಿದ್ರೆ ನಮ್ಗೆ ಖುಷಿ ಆಯಿತು. ಪ್ರತಿ ವರ್ಷ ಬಂದಾಗ ಡ್ಯಾಮಲ್ಲಿ ನೀರು ಇರ್ತಿರಲಿಲ್ಲ. ಈ ವರ್ಷ ಡ್ಯಾಮ್ ನೀರು ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಯಿತು. ಇನ್ನೊಂದು ಏನಪ್ಪ ಅಂದ್ರೆ, ಈ ಪರಿಸರ ಉಳಿಸ್ಕೋಬೇಕಂದ್ರೆ ನಾವು ತುಂಬ ಕಷ್ಟಪಡಬೇಕಾಯ್ತು ಈಗಿನ ಕಾಲದಲ್ಲಿ. ಹಿಂದಿನ ಕಾಲದಾಗ ನಾವು ಜನ ಬರೀ ಕಾಡಲ್ಲಿ ವಾಸಸ್ಥಾನ ಮಾಡ್ತಾರೆ. ಕಾಡಲ್ಲಿ ವಾಸಸ್ಥಾನ ಮಾಡಿದ್ದಕ್ಕೆ ಅವರೆಲ್ಲ 100 ವರ್ಷ 120 ವರ್ಷ ಬಾಳ್ತಿದ್ರು. ನಾವಿವಾಗ ಬಾಳೋಕ್ಕಾಗೋಲ್ತು. ಯಾಕಂದ್ರೆ ನಾವು ಸಿಟಿಯಲ್ಲಿದ್ದೀವಿ. ಈ ಬೆಂಗಳೂರು ಸಿಟಿಯಲ್ಲಿ 1300 ಎಕರೆ ಒಂದು ಕಾಡು ಐತಂತಪ್ಪ ಗೊತ್ತಾಗಿದೆ ನನಗೆ. ಇವತ್ತು ನಾನು ಪ್ರತಿ ವರ್ಷ ಬರ್ತಿದ್ದೆ, ಬರೀ ಇಷ್ಟೇ ಬಯೋ ಪಾರ್ಕ್ 1 ಇದೆ ಅಂತ ಅಷ್ಟೊಂದು ನಂಗೆ ಗೊತ್ತಿತ್ತು. ಇವತ್ತು ನೋಡಿದ್ದು 1300 ಎಕರೆ ಅಂತ ಕೇಳ್ತಕ್ಕ ಶಾಕ್ ಆಯಿತು. ಯಾಕಂದ್ರೆ ಬೆಂಗಳೂರಲ್ಲಿ 1300 ಎಕರೆ ಐತಪ್ಪ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಕಾಡು, ದೊಡ್ಡ ಕಾಡು. ಇಲ್ಲೇ ನಾನು ಇರೋದು ದೀಪಾಂಜಲಿ ನಗರದಲ್ಲಿ. ಬಟ್ ಪ್ರತಿ ವರ್ಷ ಇಷ್ಟೊಂದು ಆಕ್ಸಿಜನ್ ಸಿಗಬೇಕಂದ್ರೆ ನಮ್ಗೆ ಫ್ರೀಯಾಗಿ ಸಿಗುತ್ತೆ. ಫ್ರೀ ಆಕ್ಸಿಜನ್ ಒಳ್ಳೆ ನ್ಯಾಚುರಲ್ ಸಿಗುತ್ತಪ್ಪ ಅಂದರೆ ನಾವು ಬಂದು ಸ್ವಲ್ಪ 2 ತಾಸು ನಮ್ಗೆ ವಾಕ್ ಮಾಡಿದ್ರೆ ಸಾಕು. ಎಷ್ಟು ನಮ್ಗೆ ಹೆಲ್ದಿಯಪ್ಪ ಅಂದ್ರೆ ಯಾವ ಡಾಕ್ಟರ್ಸ್ ಬೇಡ, ಏನು ಬೇಡ. ಏನು ರೀ ದವಾಖಾನೆ ಹೋಗೋ ಅವಶ್ಯಕತೆನೇ ಇಲ್ಲ. ಬೆಟ್ ಹಾಕ್ರಿ, ರವಿವಾರ ಶನಿವಾರ 2 ದಿನ ಫ್ರೀ ಇರ್ತೀರಾ, ಬರ್ರಿ 2 ದಿನ 2 ಅವರ್ ಅಷ್ಟೇ ವಾಕ್ ಮಾಡಿ. ಎಷ್ಟು ಗೊತ್ತಾ ನಿಮ್ಗೆ, ಎಷ್ಟು ಆರೋಗ್ಯ ಫಿಟ್ಟಾಗಿರ್ತೈತಿ, ಎಷ್ಟೆಷ್ಟು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಗಿಡಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಪ್ರಾಣಿ ಚಿಕ್ಕ ಪಕ್ಷಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ನಮ್ಮ ಶ್ರೀಶೈಲ ಆಯಿತು, ಯಶ್ ಆಯಿತು, ತುಂಬ ನಮ್ಮ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ಕೆ ನಮಗೂ ಕೂಡ ಸಪೋರ್ಟ್ ಇದೆ. ಆಮೇಲೆ ಎಲ್ಲ ಒಗ್ಗಟ್ಟು. ಇಲ್ಲಿ ಈ ಫಾರೆಸ್ಟನ್ನು ನಮ್ಮ ಪೀಳಿಗೆ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳೇನಲ್ಲ, ನಮ್ಮ ಮಕ್ಕಳು ಮರಿಮಕ್ಕಳು ಕೂಡ ನೋಡಬೇಕು ಇದನ್ನು. ಅಂದರೆ ಇಲ್ಲಿ ಯಾವುದೇ ಥರ ಇಂಡಸ್ಟ್ರಿ ಬರಬಾರ್ದು, ಯಾವ ಥರ ಫ್ಯಾಕ್ಟ್ರಿ ಬರಬಾರ್ದು. ಯಾರೇ ಬಂದು ಎಕ್ವೈರ್ ಮಾಡ್ಕೊಂಡ್ರೆ ನಾವು ವಿರುದ್ಧವಾಗಿ ನಿಂತು ನಮಗಿದು ಈ ಕಾಡು ಉಳಿಸ್ಕೋಬೇಕಂತ ನಾನು ಕೂಡ ಸಪೋರ್ಟ್ ಮಾಡ್ತೀವಿ. ನೀವು ಕೂಡ ದಯವಿಟ್ಟು ಎಲ್ಲ ಸಾರ್ವಜನಿಕರಿಗೆ ವಿನಂತಿಸಿನಪ್ಪ ಅಂದರೆ ದಯವಿಟ್ಟು ನಾವು ಉಳಿಸೋಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು.